ಮತ್ತು ಕೀ ಆನ್ಸರ್ ತಂದಿದ್ದೀನಿ. ಇಲ್ಲಿಯವರೆಗೆ 1 ಮತ್ತು 2ನೇ ಸೆಟ್ನ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೀರೀಸ್ ಅಂತ ಪ್ಲೇಲಿಸ್ಟ್ ಲಿಂಕ್ ಅದ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಎಲ್ಲ ವಿಷಯಗಳ ಒಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀವಿ, ಉತ್ತರಗಳಿದ್ದಾವೆ. ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಈ ಕ್ವಶನ್ಸ್ಗಳು ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಸ್ಟ್ ಇತ್ತು, ಬಹಿರುಷ್ಣಕ ಕ್ರಿಯೆ ಬಗ್ಗೆ ಸರಿಯಾದ ಇರ್ತಕ್ಕಂಥ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೌರಶಕ್ತಿ ಹೀರಿಕೊಳ್ಳೋದು, ಉಷ್ಣಶಕ್ತಿ ಹೀರಿಕೊಳ್ಳೋದು, ಉಷ್ಣ ಬಿಡುಗಡೆ ಮಾಡೋದು, ವಿದ್ಯುತ್ ಶಕ್ತಿ ಹೀರಿಕೊಳ್ಳೋದು. ನೋಡ್ರಿ, ಬಹಿರ್ ಉಷ್ಣಕ ಕ್ರಿಯೆ ಅಂತ ಹೆಸರೇ ಸೂಚಿಸ್ತದೆ, ಉಷ್ಣ ಬಿಡುಗಡೆ ಮಾಡ್ತದೆ ಅಂತಕ್ಕಂಥದ್ದು ಉತ್ತರ ಇತ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 17, ವಿದ್ಯುತ್ ದೀಪವು ಬೆಳಗುವ ಕ್ರಿಯೆಯು ರಾಸಾಯನಿಕ ಕ್ರಿಯೆಯ ಉದಾಹರಣೆಯಲ್ಲ, ಏಕೆ? ನೋಡಿ, ವಿದ್ಯುತ್ ದೀಪ ಬೆಳಗ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಅದು ರಾಸಾಯನಿಕ ಕ್ರಿಯೆಯ ಉದಾಹರಣೆ ಅಲ್ಲ. ಅದು ಬೆಳಕು ಹೊರಸೂಸ್ತದ, ಅದು ಉಷ್ಣ ಹೊರಸೂಸ್ತದ, ಅದು ಬಹಿರುಷ್ಣಕ ಉಷ್ಣ ಕ್ರಿಯೆ, ಹೊಸ ವಸ್ತುಗಳನ್ನು ಉಂಟಾಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ದೀಪ ಅಂತಂದರೆ ಅದು ಹೊಸ ವಸ್ತುಗಳನ್ನು ಉಂಟಾಗೋದಿಲ್ಲ ಅನ್ನೋದು ಉತ್ತರಲ್ಲಿ ಬರೀಬೇಕಿತ್ತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 18ನೇ ಪ್ರಶ್ನೆ ಇತ್ತು, ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. MnO2 + 4HCl, MnCl2 + 2H2O + Cl2. ಈ ಸಮೀಕರಣದಲ್ಲಿ ಉತ್ಕರ್ಷಣಕಾರಿಗಳು ಯಾವ್ಯಾವು, ಅಪಕರ್ಷಣಕಾರಿಗಳು ಯಾವ್ಯಾವು ಅಂತ ಬರೀಲಿಕ್ಕೆ ಹೇಳಿದ್ದಾರೆ. ನೋಡಿ, ಉತ್ತರ ಇದೆ ವಿದ್ಯಾರ್ಥಿಗಳೇ. ಮ್ಯಾಗ್ನೀಸ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಉತ್ಕರ್ಷಣಕಾರಿಯಾಗಿದೆ, HCl ಅಂತಕ್ಕಂಥದ್ದು ಅಪಕರ್ಷಣಕಾರಿಯಾಗಿದೆ ಅಂತ ಇಷ್ಟು ಬರೆದರೂ ಕೂಡ ನಿಮಗೆ ಖಂಡಿತವಾಗಿ ಮಾರ್ಕ್ಸ್ಗಳು ಕೊಡ್ತಾರೆ. ಮುಂದಿನ ಪ್ರಶ್ನೆ 19, ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಅದು ಏಕೆ ಬೆಳಗಾಗ್ತದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ ಬಹಳ ಸರಿ ರಿಪೀಟು ಕೂಡ ಮಾಡಿದ್ದಾರೆ. ಉತ್ತರ ಇದೆ, ಸುಣ್ಣದ ತಿಳಿನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗದ, ಕಾರ್ಬನ್ ಡೈಆಕ್ಸೈಡನ್ನು ಇದರ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟಿನ ಬಿಳಿ ಪ್ರಕ್ಷೇಪವನ್ನು ಉಂಟು ಮಾಡ್ತದೆ. CaOH2 + CO2 CaCO3 + H2 ಅಂತಕ್ಕಂಥದ್ದು ಸಮೀಕರಣ ಅಲ್ಲಿ ತಾವುಗಳು ಬರೀಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆಗಳು. ಅಯಾನು ಮತ್ತು ಪರಮಾಣುಗಳ ನಡುವಿನ ವ್ಯತ್ಯಾಸವೇನು? ಅಯಾನಿಕ್ ಸಂಯುಕ್ತಗಳು ಏಕೆ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ, ಅಯಾನು ಅಂದರೆ ವಿದ್ಯುದಾವೇಶ ಹೊಂದಿದ ಪರಮಾಣು ಅಥವಾ ಪರಮಾಣುವಿನ ಗುಂಪು. ಆದರೆ ಪರಮಾಣು ವಿದ್ಯುತ್ ತಟಸ್ಥವಾಗಿರ್ತದೆ. ಅಯಾನಿಕ್ ಸಂಯುಕ್ತಗಳಲ್ಲಿರ್ತಕ್ಕಂಥ ಅಯಾನುಗಳ ನಡುವೆ ಪ್ರಬಲವಾದ ವಿದ್ಯುತ್ ಆಕರ್ಷಣ ಬಲ ಇರ್ತದೆ. ಅವುಗಳನ್ನು ಬೇರ್ಪಡಿಸಿ ದ್ರವರೂಪಕ್ಕೆ ತರಬೇಕೆಂದರೆ ಹೆಚ್ಚಿನ ಉಷ್ಣಶಕ್ತಿ ಬೇಕಾಗ್ತದೆ. ಈ ಕಾರಣಕ್ಕಾಗಿ ಅವುಗಳ ದ್ರವಣ ಬಿಂದು ಹೆಚ್ಚು ಅನ್ನೋದು ತಾವೇನು ಮಾಡಬೇಕಿತ್ತು, ಬರೀಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಅಲ್ಲಿ ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಕ್ಲೋರೈಡ್ ಉಂಟಾಗ್ತಕ್ಕಂಥ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೀಬೇಕು. ಪರಮಾಣು ಸಂಖ್ಯೆ ಕ್ಯಾಲ್ಸಿಯಂ 20, ಕ್ಲೋರಿನ್ 17. ಕ್ಯಾಲ್ಸಿಯಂ ಕ್ಲೋರೈಡ್ ಉಂಟಾಗ್ತಕ್ಕಂಥ ಎಲೆಕ್ಟ್ರಾನಿಕ್ ಚುಕ್ಕೆ ರಚನೆ. ಸೊ ಇದಿದೆ. ಸೊ ಕ್ಯಾಲ್ಸಿಯಂ ಮತ್ತು ಕ್ಲೋರಿನ್ಗಳ ಎಲೆಕ್ಟ್ರಾನಿಕ್ ವಿನ್ಯಾಸ ಅನುಕ್ರಮವಾಗಿ 7-8-8-2 ಮತ್ತು 2-8-7 ಆಗಿದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ತಾವೇನು ಮಾಡಬೇಕು, ಚುಕ್ಕೆ ನಕ್ಷೆಗಳನ್ನು ಅಲ್ಲಿ ಹಾಕಬೇಕು. ಮುಂದಿನ ಪ್ರಶ್ನೆ 21, ಅಯಾನಿಕ್ ಬಂಧದ ಲವಣಗಳು ಜಲೀಯ ದ್ರಾವಣದಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಬಿಡ್ತವೆ ಅಂತಕ್ಕಂಥ ತೋರಿಸುವ ಉಪಕರಣದ ಚಿತ್ರಗಳನ್ನು ತಮಗೆ ಬರಲಿಕ್ಕೆ ಹೇಳಿದ್ದಾರೆ. 21ನೇ ಪ್ರಶ್ನೆ ಇದಿತ್ತು. ಇಲ್ಲಿ ವೋಲ್ಟಾ ಬ್ಯಾಟರಿ, ಬಲ್ಬ್, ಸ್ವಿಚ್, ಬಿಕರ, ಮೊಳೆ, ಸಾರರಿಕ್ತ HCl ದ್ರಾವಣ, ರಬ್ಬರ್ ಕಾರ್ಕ್ ಅಂತ ತಾವೇನು ಮಾಡಬೇಕಾಗಿತ್ತು, ಈ ಥರನಾಗಿರ್ತಕ್ಕಂಥ ಬಿರಡೆಯ ಒಂದು ಚಿತ್ರಗಳನ್ನು ತಾವುಗಳು ತೋರಿಸಬೇಕಾಗಿತ್ತು. ಮುಂದಿನ ಪ್ರಶ್ನೆ 22, ಹೈಡ್ರೋಜನ್ ತಯಾರಿಕೆಯಲ್ಲಿ ಉಪಯೋಗಿಸುವ ಉಪಕರಣದ ಮತ್ತು ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳನ್ನು ಉರಿಸುವ ಮೂಲಕ ಹೈಡ್ರೋಜನ್ ಪರೀಕ್ಷಿಸ್ತಕ್ಕಂಥ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಲ್ರೆಡಿ 2 ಡಯಾಗ್ರಾಮ್ಸ್ಗಳು ಬಂತು. ಸೊ ಇದು ಒಂದು ಡಯಾಗ್ರಾಮ್ಸ್ ಬರ್ತದೆ. ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯನ್ನು ಹೈಡ್ರೋಜನ್ ಅನಿಲದ ಪರೀಕ್ಷೆ ಅಂತ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಅದ ಕೆಮಿಸ್ಟ್ರಿಯಲ್ಲಿ ಇದು ಕೂಡ. ಯಾಕಂದ್ರೆ ಖಂಡಿತವಾಗಿ ಫಿಸಿಕ್ಸ್ನಿಂದ 1, ಕೆಮಿಸ್ಟ್ರಿದಿಂದ 2, ಬಯೋದಿಂದ 2-3ಗಳು ನಿಮಗೆ ಡಯಾಗ್ರಾಮ್ ಬರ್ತಾವೆ. ಮಿನಿಮಮ್ 12ರಿಂದ 16 ಅಂಕಗಳ ಡಯಾಗ್ರಾಮ್ಗಳ ನಿಮ್ಗೆ ಏನು ಮಾಡ್ತವೆ, ಮಾರ್ಕ್ಸ್ಗಳನ್ನು ಕೊಡ್ತಾವೆ. ಸೊ ಅಂದವಾಗಿ ಚಿತ್ರ ಬಿಡಿಸಬೇಕು, ಸರಿಯಾಗಿ ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ಹೋಗೋಣ. 3 ಅಂಕದ ಪ್ರಶ್ನೆ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಮೊದಲೇ ಹೇಳಿಕೆ ನೋಡೋಣ. ಟೂತ್ಪೇಸ್ಟ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಸ್ವಭಾವ ಹೊಂದಿರ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಕಾರಣ ಕೊಡಬೇಕಾದ್ರೆ ಉತ್ತರ ನಾವು ಈ ಥರ ಬರೀಬೇಕು. ನಮ್ಮ ಬಾಯಿಯಲ್ಲಿ ಹಲ್ಲಿನಲ್ಲಿ ಉಳಿದಿರಬಹುದಾದ ಆಹಾರ ಕಣಗಳು ಬ್ಯಾಕ್ಟೀರಿಯಾ ಕಣಗಳಿಂದ ವಿಘಟನೆಗೊಂಡು ಆಮ್ಲಗಳು ಉಂಟಾಗ್ತವೆ. ಈ ಆಮ್ಲಗಳ pH ಮೌಲ್ಯ 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಉಂಟಾಗ್ತದೆ. ಈ ಆಮ್ಲಗಳನ್ನು ತಟಸ್ಥಗೊಳಿಸಲು
ಟೂತ್ ಪೇಸ್ಟ್ಗಳು ಪ್ರತ್ಯಾಮ್ಲೀಯವಾಗಿರ್ತವೆ ಅನ್ನೋ ಉತ್ತರ ಇತ್ತು. ಎರಡನೇ ಹೇಳಿಕೆ, ಸಲ್ಫ್ಯೂರಿಕ್ ಆಮ್ಲ ತಯಾರಿಸುವ ಘಟಕಗಳ ಪರಿಸರದಲ್ಲಿ ಮಣ್ಣು ಆಮ್ಲೀಯ ಸ್ವಭಾವ ಹೊಂದಿರ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ಸಲ್ಫ್ಯೂರಿಕ್ ಆಮ್ಲದ ತಯಾರಿಕಾ ಘಟಕಗಳಿಂದ ವಾತಾವರಣಕ್ಕೆ ಸ್ವಲ್ಪ ಪ್ರಮಾಣದ ಗಂಧಕದ ಆಕ್ಸೈಡ್ಗಳು ಸೇರ್ಪಡೆಯಾಗ್ತವೆ. ಇವು ಮಳೆ ನೀರಿನಲ್ಲಿ ವಿಲೀನಗೊಂಡಾಗ ಗಂಧಕದ ಆಮ್ಲಗಳು ಉಂಟಾಗ್ತವೆ. ಇವು ಭೂಮಿಯನ್ನು ಆಮ್ಲೀಯವಾಗಿ ಮಾಡ್ತವೆ ಅನ್ನೋದು ಉತ್ತರ ಇತ್ತು. ಮುಂದಿನ ಹೇಳಿಕೆ, ನಮ್ಮ ಜಠರ ರಸದ pH ಮೌಲ್ಯ ಸಾಮಾನ್ಯವಾಗಿ 7ಕ್ಕಿಂತ ಕಡಿಮೆ ಇರುತ್ತದೆ. ಉತ್ತರ, ನಮ್ಮ ಜಠರದಲ್ಲಿ ಸ್ವಲ್ಪ ಮಟ್ಟಿಗೆ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ. ಆದ್ದರಿಂದ ನಮ್ಮ ಪಾಚಕ ಅಂಗದೊಳಗೆ ಇರುವ ದ್ರವ್ಯದ pH ಮೌಲ್ಯ 7ಕ್ಕಿಂತ ಕಡಿಮೆನೇ ಇರ್ತದೆ ಅಂತ ಬರಿಬೇಕು. ಅಥವಾ ಇದನ್ನು ಕೂಡ ತಾವೇನು ಮಾಡಬೇಕಾಗಿತ್ತು, ಒಂದು ಅಥವಾ ಪ್ರಶ್ನೆ ಇದೆ ನೋಡಿ. ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಹರಳುಗಳ ಮೇಲೆ ಸಾರಯುತ ಸಲ್ಫ್ಯೂರಿಕ್ ಆಮ್ಲ ಹಾಕಿದಾಗ ಹರಳುಗಳು ಬೆಳ್ಳಗಾಗ್ತವೆ ಏಕೆ? ಇದು ಒಂದು ಭೌತ ಬದಲಾವಣೆಯೋ ರಾಸಾಯನಿಕ ಬದಲಾವಣೆಯೋ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಈ ಉತ್ತರವನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಅಂದರೆ ಈ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಶುಷ್ಕಕಾರಿಯೂ ನಿರ್ಜಲನಕಾರಿಯೂ ಆಗಿರ್ತದೆ. ತಾಮ್ರದ ಸಲ್ಫೇಟ್ ಹರಳುಗಳಲ್ಲಿ ಒಂದು ಅಣುವಿನಲ್ಲಿ 5 ಅಣು ನೀರು ಸ್ಫಟಿಕೀಕರಣ ನೀರು ಆಗಿರ್ತದೆ. ಎಸ್. ಆಮೇಲೆ CuSO4+5H2O ಅಂತಕ್ಕಂಥದ್ದು ಸಾರಯುತ ಸಲ್ಫ್ಯೂರಿಕ್ ಆಮ್ಲ ಈ ಸ್ಫಟಿಕೀಕರಣ ನೀರನ್ನು ಹೀರಿಕೊಂಡು ತಾಮ್ರದ ಸಲ್ಫೇಟನ್ನು ಶುಷ್ಕಗೊಳಿಸ್ತದೆ. ಆದ್ದರಿಂದ ನೀಲಿ ಹರಳುಗಳು ಬಿಳಿ ಆಗ್ತವೆ. ಈ ಕ್ರಿಯೆ ಒಂದು ಭೌತ ಬದಲಾವಣೆ ಆಗಿದ್ದು ತಾಮ್ರದ ಸಲ್ಫೇಟಿನ ರಾಸಾಯನಿಕ ಸಂಯೋಜನೆ ಬದಲಾಗೋದಿಲ್ಲ. ಶುಷ್ಕ ಹರಳುಗಳಿಗೆ ನೀರು ಸೇರಿಸಿದಾಗ ಪುನಃ ನೀಲಿ ಬಣ್ಣದ ದ್ರಾವಣ ಆಗ್ತದೆ. ಮುಂದಿನ ಪ್ರಶ್ನೆ, ಈ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ವೆರಿ ಇಂಪಾರ್ಟೆಂಟ್, ಈ ಥರದ ಕ್ವಶನ್ಸ್ಗಳು ಬಂದೇ ಬರ್ತವೆ. ಸೊ ಈ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿದಾಗ ಸೊ ಉತ್ತರ ಏನಾಗ್ತದೆ ಅಂತಂದ್ರೆ ಎಸ್ 2PbNO3 twice plus 2PbO plus 4NO2 plus O2 Zn plus 2HCl ZnCl2 plus H2 Pe2O3 plus 2Al Al2O3 plus 2Fe ಅಂತ ಇತ್ತು. ಇನ್ನು 4 ಅಂಕದ ಪ್ರಶ್ನೆ ಇತ್ತು. ಇಲ್ಲಿ ಗುಂಪುಗಳು, ಆವರ್ತಗಳು, ಅಯಾನೀಕರಣ ಶಕ್ತಿ, ಲೋಹೀಯ ಸ್ವಭಾವಗಳನ್ನು ಆಧುನಿಕ ಆವರ್ತ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ವಿವರಿಸಲಿಕ್ಕೆ ಹೇಳಿದ್ದಾರೆ. ಸೊ ಇದಿದೆ ಎಸ್ ಗುಂಪು, ಇದು ಇತ್ತು ಆವರ್ತ, ಇದಿತ್ತು ಅಯಾನೀಕರಣ ಶಕ್ತಿ. ಸೊ ಇದು ಲಾಸ್ಟ್ ಏನಪ್ಪ ಅಂದ್ರೆ ಲೋಹೀಯ ಸ್ವಭಾವ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ತಮಗೆ ಈ ಕಾನ್ಸೆಪ್ಟ್ಗಳು ಬರಲೇಬೇಕು ವಿದ್ಯಾರ್ಥಿಗಳಿಗೆ. ಕಡೆ ಲಾಸ್ಟ್ 5 ಅಂಕಕ್ಕೆ ಕ್ವಶನ್ ಕೇಳಿದ್ದಾರೆ. ಕ್ರಿಯಾ ಗುಂಪು ಅಂದರೆ ಏನು? ಈ ಕ್ರಿಯಾ ಗುಂಪುಗಳ ರಚನೆಗಳನ್ನು ಬರಿಬೇಕು. ಕಾರ್ಬಾಕ್ಸಿಲ್ ಆಮ್ಲ, ಕೀಟೋನ್, ಆಲ್ಡಿಹೈಡ್, ಆಲ್ಕೋಹಾಲ್ಗಳಂತ ಕೊಟ್ಟಿದ್ದಾರೆ. ನಿಮಗೆ ಕ್ರಿಯಾ ಗುಂಪುಗಳ ಡೆಫಿನೇಷನ್ಗಳನ್ನು ಸಹಿತ ಬರಿಬೇಕು. ಈ ಕಾರ್ಬಾಕ್ಸಿಲ್ ಆಮ್ಲ, ಕೀಟೋನ್ಗಳು, ಆಲ್ಡಿಹೈಡ್ಗಳು ಮತ್ತು ಆಲ್ಕೋಹಾಲ್ಗಳ ನಕ್ಷೆಗಳನ್ನು ಸಹಿತ ತಮಗೆ ಏನಾಗಬೇಕು, ಬರೀಲಿಕ್ಕೆ ಬರಬೇಕು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಕೆಮಿಸ್ಟ್ರಿನ ಥರ್ಡ್ ಪಾರ್ಟಲ್ಲಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ. ಸೊ ಬಯಾಲಜಿ ಥರ್ಡ್ ಪಾರ್ಟ್ ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತನೂ ಕೂಡ ಬೇಗನೆ ಹಾಕ್ತೀವಿ. ವಿಡಿಯೋವನ್ನು ವಾಚ್ ಮಾಡಬೇಕು. ಸೊ ಪ್ಲೀಸ್ ಹೆಚ್ಚು ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.